ನಮ್ಮ ಅಜ್ಜಿ ಮೀನಿಂಗ್ ಹೇಳ್ತವ್ರೆ, ಗೌರಮ್ಮ ಮೀನಿಂಗ್. ಮಡ್ಲಕ್ಕಿ ಮೀನಿಂಗ್ ಹೇಳ್ತವ್ರೆ ಗಾಯ್ಸ್. ನಮ್ಮ ಅತ್ತೆ ಮಡ್ಲಕ್ಕಿ ಕಟ್ಟಾಗಿ ರೆಡಿ ಮಾಡ್ತವ್ರೆ. ಜಿನಿ 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 ಅಂತ ಬರ್ತಾ ಇದೆ. ನಮ್ಮ ಕಡೆ ಇದು ಸಂಪ್ರದಾಯ ಗಾಯ್ಸ್. ದೀಪಾವಳಿ ದಿನ ಮಡ್ಲಕ್ಕಿ ಕಟ್ಟೋದು. ನಮ್ಮ ಅಜ್ಜಿ ಹೇಳ್ತಾರೆ ನೋಡಿ. ನಮ್ಮ ಅಜ್ಜಿ ಹೇಳ್ತಾರೆ. ಅಜ್ಜಿ ಮೀನಿಂಗ್ ಹೇಳ ಅಜ್ಜಿ. ಯಾರು ಬರೋದು? ಅದಕ್ಕೆ ನಾ ಕಟ್ಟೋದು. ಹಿಂಗೆ ಕಟ್ತಾರೆ. ಅದು 8 ಗಂಟೆ ಅಷ್ಟೊತ್ತು ಕಟ್ಬೇಕು ಗಾಯ್ಸ್ ಟೈಮಿಂಗು. ಇನ್ನು ಯಾವಾಗ ಕಟ್ತೀವಿ ಅಂದ್ರೆ ಆಗಲ್ಲ. ಆ ಸೈಡ್ ಈ ಸೈಡ್ ಸಗಣಿ ಉಂಡೆ ಇಕ್ಕಿ ಪ್ರೆಸ್ ಮಾಡಿ ಅದ್ರಲ್ಲಿ ಅಕ್ಕಿ ಹಾಕ್ತಾರೆ. ಅರಶಿನ ಕುಂಕುಮ ಇಕ್ಕಿ ಹೂವು ಇಕ್ಕಿ ಪೂಜೆ ಮಾಡ್ತಾರೆ ಅಷ್ಟೇ. 4 ಗಂಟೆಗೆ ಎದ್ದಿದ್ದೀವಿ ಅಂದರೆ ಆ ಸೈಡ್ ಈ ಸೈಡ್ ಎರಡು ಸೋರ್ತಿರ್ತತೆ. ಎಳ್ಕೊಂಡು ಸಾಕಾಗೋಗ್ತತೆ. ಮಡ್ಲಕ್ಕಿ ಕಟ್ಟೋದ್ರಾಗ ಆತ್ರದಾಗೆ ಹೂವನೇ ಮರ್ತೋಗಿದ್ದಾರೆ ಬಾಗ್ಲಿಗೆ ಹಾಕೋದು. 300 ರೂಪಾಯಿ ಬರೋದ್ರೆ ಬಾಗ್ಲಿಗೆ ಒಂದು ಈಸು ಹೂವು ಹಾಕಲ್ಲ. ದೀಪ ಹಚ್ಬೇಕು. ಇದಕ್ಕೆ ಮಡ್ಲಕ್ಕಿಗೆ ದೀಪ ಹಚ್ಬೇಕು. ಮಡ್ಲಕ್ಕಿಗೆ ದೀಪ. ಇವತ್ತು ದೀಪಾವಳಿ ಕಬಡ್ಡಿ ಮಡ್ಲಕ್ಕಿ ನೋಡಿ ಗೈಸ್. 3 ಸರಿ ಇಷ್ಟ ಹಾಕ್ತಾರೆ. ಅದ್ರ ತುಂಬಬೇಕು ಅಷ್ಟೇ. ಇವತ್ತು ಸಾಯಂಕಾಲ ತೆಗ್ದಾಕದಷ್ಟೇ ಅದನ್ನ. 3 ದಿನ. ಎಲ್ರಿಗೂ ನಮಸ್ಕಾರ. ನಿಮ್ಮ ಸ್ನೇಹ ಗೌಡ. ಆಫ್ಟರ್ ಎ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಿದ್ದೀನಿ. ಇವತ್ತು ನಮ್ಮೂರಲ್ಲಿ ದೀಪಾವಳಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ನಮ್ಮ ಮನೆಗೆ ನಾವೇನೇನು ಮಾಡಿದ್ವಿ, ಬೆಳಿಗ್ಗೆಯಿಂದ ನೆಲ ಒರೆಸೋದ್ರಿಂದ ಸಂಜೆವರೆಗೂ ದೀಪ ಹಚ್ಚೋದ್ರವರೆಗೂ ಏನೇನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತೋರಿಸ್ತೀನಿ. ಫ್ರಂಟ್ ಕ್ಯಾಮ್ರಾ ಒಡೆದೋಗಿತ್ತು, ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಷ್ಟಿನ್ನು ಈಗ ಎದ್ದು ಬಂದಿದ್ದೀನಿ. ನಾನು ಎದ್ದು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಅರ್ಧಬರ್ಧ ಕೆಲಸ ಎಲ್ಲ ಆಗೋಗ್ಬಿಟ್ಟಿದೆ. ಇವಾಗ ಒಂದು ಸ್ವಲ್ಪ ಟಿಫನ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಇನ್ನು ಏನೇನು ಕೆಲಸ ಇದೆಯೋ ಅದೆಲ್ಲ ಮಾಡ್ಕೊಬೇಕು. ನಾನು ಯಾಕೆ ಬೇಗ ಎದ್ದಿದ್ದೀನಿ ಅಂತಂದರೆ ನಂದು ನಮ್ಮ ಅಕ್ಕನ ಮದುವೆ ಇದೆ. ಅದರಿಂದ ಸ್ವಲ್ಪ ಹ್ಯಾಂಡ್ ವರ್ಕ್ ಬ್ಲೌಸ್ಗೆ ಮಿಷಿನ್ ವರ್ಕ್ ಮಾಡ್ಕೊಳ್ಳೋದಿತ್ತು. ಅದರಿಂದ ನನ್ನ ತಂಗಿದಕ್ಕೂ ನಂದಕ್ಕೂ ಆಗಬೇಕು. ನಾಳೆ ತುಮಕೂರಿಗೆ ಹೋಗೋ ಕಾರಣದಿಂದ ಇವತ್ತು ಹಾಕ್ಲೇಬೇಕು 2 ಬ್ಲೌಸ್ಗೂ ಅಂತೇಳಿ ನನ್ನ ಬೈದು ಎಬ್ಬಿಸಿದ್ದಾರೆ ನಮ್ಮ ಅಕ್ಕವರು. ಅವ್ರನ್ನ ಯಾರಂತ ತೋರಿಸ್ತೀನಿ ರೀ. ವೆಯ್ಟ್ ಮಾಡು. ಅವರೇ ಬೈದು ಎಬ್ಬಿಸಿದ್ರು. ಏನು ಮಾಡೋಕ್ಕಾಗಲ್ಲ. ದಟ್ಸ್ ಫೈನ್. ಈಗ ನಾನು ಮಿಷಿನ್ ವರ್ಕ್ಗೆ ಯಾವ ಥರ ಹಾಕ್ತೀನಿ ಅಂತೇಳ್ಬಿಟ್ಟು ಜಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ. ಅದನ್ನು ಸ್ಟಾರ್ಟಿಂಗಲ್ಲಿ ತಂದಾಗ ಇಂಟ್ರೆಸ್ಟ್ ಜಾಸ್ತಿ ಇತ್ತು, ಅದಕ್ಕೆ ಜಾಸ್ತಿ ಆಗ್ತಿದ್ದೆ. ಇವಾಗ ಇಂಟ್ರೆಸ್ಟ್ ಇಲ್ಲ, ಅದರಿಂದ ಹಾಕೋಕ್ಕೆ ಇಷ್ಟ ಆಗಲ್ಲ. ಬಟ್ ನಂದು ಅಂತೇಳಿ ಹಾಕೊಬೇಕಷ್ಟೆ. ಯಾವ ಥರ ನಿಮ್ಗೆ ಯಾರಿಗಾದ್ರೂ ಹ್ಯಾಂಡ್ ವರ್ಕು ಮಿಷಿನ್ ವರ್ಕು ಮಾಡಿಸ್ಬೇಕಂತ ಇದ್ದರೆ ನನಗೆ ಮೆಸೇಜ್ ಮಾಡಿ, ನಾವು ನಿಮಗೆ ಹಾಕ್ಸ್ಕೊಡ್ತೀವಿ. ಇಲ್ಲಾಂದರೆ ನಾನೇ ಹಾಕ್ಕೊಡ್ತೀನಿ. ದಿಸ್ ಇಸ್ ಕಾಲ್ಡ್ ಮಿಷಿನ್ ವರ್ಕ್. ಅಲ್ಲಿ ತಗೊತೈತೆ ಯಾವ ಥರ ಹಾಕಬೇಕು ಅಂತ. ಅಲ್ಲಿ ಡಿಸೈನ್ ಸೆಟ್ ಮಾಡಿದ್ದೀನಿ ಆಗಲೇ. ಇಲ್ಲಿ ಇನ್ನೊಬ್ರು ಟೈಲರ್ ಹೊಲ್ಕೊತಿದ್ದಾರೆ, ಅವ್ರಿಗೇನೋ ಡ್ರೆಸ್ ಬೇಕಂತ. ಇದೆಲ್ಲನೂ ಮದುವೆ ಡ್ರೆಸ್ಸೇ. ವೆಯ್ಟ್ ತೋರಿಸ್ತೀನಿ. ಅದು ಓಪನ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇದೆಲ್ಲ ಲೆಹೆಂಗಾ ಎಲ್ಲ ಅವರೇ ಹೊಲ್ದಿರೋದು. ಹಲೋ ಗಾಯ್ಸ್. ಹಾಯ್ ಗಾಯ್ಸ್. ಬನ್ನಿ ಎಲ್ಲರೂ ದೀಪಾವಳಿ ಬನ್ನಿ. ನಮ್ಗೆ ಕೂಡ ಬರಲ್ಲ ವಾಯ್ಸ್. ಎಲ್ಲಿಗೂ ಅಷ್ಟಕ್ಕಷ್ಟೇ ಗಾಢ ಸ್ವಚ್ಛವಾಗಿ ನೀಟಾಗಿ ಕಾಣ್ತದೆ. ಎಲ್ಲಿಗೂ ಅಷ್ಟಕ್ಕಷ್ಟೇ ಗಾಢ ಸ್ವಚ್ಛವಾಗಿ ನೀಟಾಗಿ ಕಾಣ್ತದೆ. ಪಕ್ಕಾ ಕನ್ನಡದ ಹುಡುಗಿ. ಈಗ ಏನಮ್ಮ ಪಾಂಡಿ ನಿಂದು ಹತ್ರಂಗ ಯಾವತ್ತೆ ನಮ್ಮತ್ತೆ ಅವರು ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂತಿದ್ದಾರೆ. ಪಲ್ಯ ಮಾಡೋಕ್ಕೆ, ನೆಕ್ಸ್ಟ್ ಬೋಂಡ ಮಾಡೋಕ್ಕೆ. ಇವಾಗ ಸದ್ಯಕ್ಕೆ ಟಿಫನ್ಗೆ ಅಂತೇಳಿ ಉಪ್ಪಿಟ್ಟು ಮಾಡ್ತಾರೆ. ಆಮೇಲೆ ಮಾಡೋದನ್ನೆಲ್ಲ ತೋರಿಸ್ತೀನಿ. ರೈಟ್ ನೌ ಶಿ ಈಸ್ ದ ಶೆಫ್.
ಮನೆಯಲ್ಲಿ ನಿಮ್ಗೆ ಎಣ್ಣೆ ಎಲ್ಲ ಚೆಲ್ತಿದೆ ಅಂತಂದರೆ ನಾನೊಂದು ನಿಮಗೆ ಟಿಪ್ಸ್ ಕೊಡ್ತೀನಿ ನೋಡಿ. ಇಂಥ ಚಿಕ್ಕ ಚಿಕ್ಕ ದೀಪಕ್ಕೆ ಈ ಥರ ಆರ್ಪಿಕ್ ನಿಮ್ಮ ಮನೇಲಿ ವೇಸ್ಟ್ ಆಗಿರೋದು ಇದ್ದೇ ಇರುತ್ತಲ್ವ, ಆ ಆರ್ಪಿಕ್ನ ಆಗೋದ್ಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಈ ಥರ ದೇವ್ರ ಮನೆಗೆ ಅಂತೇಳ್ಬಿಟ್ಟು ಪರ್ಟಿಕ್ಯುಲರಾಗಿ ನೀಟಾಗಿ ತೊಳೆದ್ಬಿಟ್ಟು ಅದರೊಳಗೆ ಎಣ್ಣೆ ಹಾಕ್ಬಿಟ್ಟು ದೇವ್ರ ಮನೆಗೆ ಇಟ್ಬಿಟ್ರೆ ನಾವು ಈ ಥರ ಚಿಕ್ಕ ಚಿಕ್ಕ ದೀಪ, ದೊಡ್ಡ ದೀಪ, ಯಾವ ಥರ ದೀಪಕ್ಕಾಗಲಿ ಈಸಿಯಾಗಿ ಹಾಕ್ಕೊಬೋದು. ಒಂದು ಹನಿ ಕೂಡ ಎಣ್ಣೆ ಚೆಲ್ಲಲ್ಲ, ಅಷ್ಟು ಫುಲ್ ಸೆಕ್ಯೂರ್ ಆಗಿರುತ್ತೆ. ಅದರಿಂದ ನೋಡಿ ನಿಮಗೂ ಟಿಪ್ ಯೂಸ್ ಆಗಲಿ ಅಂತೇಳ್ಬಿಟ್ಟು ಹೇಳ್ತಿದ್ದೀನಿ ನಾನು. ಮನೆಗೆ ದೀಪಾವಳಿ ಸ್ಪೆಷಲ್ ಇದೆ, ಶಾವಿಗೆ ಮಾಡ್ತಾವೆ ನಮ್ಮ ಸಾಂಬಾರು ಮಾಡಿತ್ತು, ಅದರಿಂದ ಇವತ್ತು ಒಬ್ಬಟ್ಟು ಮಾಡೋಕ್ಕಾಗಲಿಲ್ಲ. ಬಿಡು ಇನ್ನೇನು ಒಬ್ಬಟ್ಟು ಮಾಡೋದು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡೋಣ ಅಂತೇಳಿ ಶಾವಿಗೆ ಮಾಡಿದ್ದಾರೆ. ಸದ್ಯಕ್ಕೆ ಇದ್ರ ಜೊತೆಗೆ ಇವಾಗ ಅಡ್ಜಸ್ಟ್ ಮಾಡ್ಕೋಬೇಕು. ಇದೇ ದೀಪಾವಳಿ ಸ್ಪೆಷಲ್ ನಮ್ಮ ಮನೆಯಲ್ಲಿ. ರೆಡಿ ಆಗಿದೆ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಅನ್ನ, ಯಾವ ಥರದ ಅನ್ನ? ನಾರ್ಮಲ್ ಅನ್ನ ಆ್ಯಂಡ್ ಮೊಸರಕ್ಕಿ ಅನ್ನ. ಇದು ಸೊಪ್ಪು, ಅದೇ ಹೇಳಿದ್ನಲ್ವ ನಾನು, ಅದು ಸಾಂಬಾರು. ನೆಕ್ಸ್ಟು ಇದು ಪಲ್ಯ, ಬೆಳಿಗ್ಗೆ ಮಾಡಿರೋ ಉಪ್ಪಿಟ್ಟು, ಕಾಂಕ್ರೀಟ್ ಅಷ್ಟೇ. ಇನ್ನು ಸದ್ಯಕ್ಕೆ ಇಷ್ಟು ಮಾಡಿರೋದು. ನೆಕ್ಸ್ಟ್ ಶಾಪ್ ಆಗಿ ಬಂದುಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ. ಇವಾಗ ನಾವು ರೆಡಿಯಾಗಿದ್ದೀವಿ. ನಮ್ಮೂರಲ್ಲಿ ಈಡ್ ಸುಡ್ತಾರೆ, ಅದನ್ನ ನೋಡೋಕ್ಕೋಸ್ಕರ ಕೆರೆಯಲ್ಲಿ ಈಡ್ ಸುಡೋದು. ಸೊ ದಟ್ ನಾನು ಈ ಥರ ರೆಡಿ ಆಗಿದ್ದೀನಿ. ಎಲ್ಲರೂ ಟ್ರೆಡಿಷ್ನಲಾಗಿ ರೆಡಿಯಾಗಿ ಬಂದಿರ್ತಾರೆ. ನಾನು ನೋಡಿದ್ರೆ ಮಾಡ್ರನ್ನಾಗಿ ರೆಡಿ ಆಗಿದ್ದೀನಿ. ನನಗೆ ಯಾಕೋ ಸೆಟ್ ಆಗಲಿಲ್ಲ. ನಾನು ಹಿಂಗೆ ಹೋಗ್ತೀನಿ ಅಂದಿದ್ದಕ್ಕೆ ಸರಿ ಹೋಗಮ್ಮ ಅಂತಂದ್ರು ನಮ್ಮ ಮನೇಲಿ. ಅಷ್ಟೇ, ಬೇರೆಯವ್ರದ್ದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಮತ್ತು ನಮ್ಮೂರಲ್ಲಿ ಯಾವ ಥರ ಮಾಡಿದ್ರು ಅಂತೇಳಿ ತೋರಿಸ್ತೀನಿ. ನಾವೆಲ್ಲ ನಮ್ಮ ಮನೇನ ಯಾವ ಥರ ಡೆಕೋರೇಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈಗ ತೋರಿಸ್ತೀನಿ ನೋಡಿ. ನನ್ನ ತಂಗಿ ಒಂದು ರಂಗೋಲಿ, ನಮ್ಮಮ್ಮ ಒಂದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಫುಲ್ ಕಲರ್ಫುಲ್ ದೀಪಾವಳಿನ. ದೀಪ ಎಲ್ಲ ಇನ್ನೂ ಸ್ವಲ್ಪ ಇಟ್ಟಿದ್ದೀವಿ. ನಮ್ಮಮ್ಮ ಇಲ್ಲೇ ಇದು ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾನು ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಹೋಗಿ ಬರ್ತೀವಿ. ನನಗೂ ಈ ಥರ ಎಲ್ಲ ಮಾಡೋಕ್ಕೆ ಜಾಸ್ತಿನೇ ಇಷ್ಟ. ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಬಿಕಾಸ್ ಅಷ್ಟು ಹೈಟ್ ಇಲ್ಲ ನಾನು. ಏನೋ ಅಷ್ಟೇನು ಮೇಕಪ್ ಹಾಕಿಲ್ಲ, ನಾರ್ಮಲ್ ಫೇಸ್, ಜಸ್ಟ್ ಒಂದು ಕ್ರೀಮ್ ಹಾಕಿದ್ದೀನಿ ಅಷ್ಟೇ. ಅಮ್ಮ ತಲೆ ಬಾಗಿಲಿಗೆ ಈ ಥರ ರೆಡಿ ಮಾಡಿದ್ದಾರೆ. ನನ್ನ ತಂಗಿನೇ ಇದೆಲ್ಲ ರಂಗೋಲಿ ಹಾಕಿದ್ದು. ಇಲ್ಲಿ ಒಂದು ರಂಗೋಲಿ, ಅಲ್ಲಿ ಒಂದು ಹಾಕ್ತಿದ್ದಾರೆ ನಮ್ಮಮ್ಮ. ಪಾಪ ನಮ್ಮಮ್ಮಂಗೆ ರೆಸ್ಟ್ ಇಲ್ಲ, ಬೆಳಿಗ್ಗೆಯಿಂದ ಪಾಪ ಫ್ರೆಶ್ ಅಪ್ ಆಗೋಕ್ಕೂ ಟೈಮ್ ಇಲ್ಲ. ಇವಾಗ ನಾವು ಆ ಕಡೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದು ರೆಡಿ ಆಗ್ತಾರೆ. ಗಾಳಿಗೆಲ್ಲ ಅರ್ಧಕ್ಕರ್ಧ ಕೆಟ್ಟೋಗ್ತಿದ್ದಾವೆ. ಅಲ್ಲಿಂದ ಬಂದ ತಕ್ಷಣನೇ ನಮ್ಮಮ್ಮ ನಾವು ಬರೋಷ್ಟರಲ್ಲಿ ದೀಪ ಹಚ್ಚಿಬಿಟ್ಟಿದೆ. ಅಲ್ಲಿ ಈಡ್ ಸುಟ್ರು, ಅದು ನೋಡಿ ಕೈ ಮುಕ್ಕೊಂಡ್ ಬಂದ್ವಿ. ಅಷ್ಟು ನಮ್ಮ ಅಕ್ಕ ಗೀತಾ ಕಾಯ್ ಮಾಡಕ್ಕ. ನಮ್ಮ ಮನೆಯ ದೇವ್ರ ಮನೆ. ತಕ್ಕಟ್ಟಿ ಇವರೆಲ್ಲ ಕೈ ಮುಕ್ಕಂತವ್ರೆ. ಹಾಗಾಯ್ತು ದೀಪಾವಳಿ. ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಮಾಡಿದೀವಿ. ಇದು ಎಡೆಗೆ ಹಾಕೈತೆ ನಮ್ಮಮ್ಮ. ಇದು ಪಲ್ಯ, ಇದು ಪೊಟ್ಯಾಟೊ ಪಲ್ಯ, ಇದು ಶಾವಿಗೆ. ಆಲ್ಮೋಸ್ಟ್ ಅಲ್ಲಿ ದೀಪಾವಳಿದಂಗೆ ಎಲ್ಲರೂ ಇದೇನು ಮಾಡಿದ್ದಾರೆ. ನೆಕ್ಸ್ಟ್ ಅನ್ನ, ಪಪ್ಪು ಸಾರು, ಬೋಂಡ, ಬೇಳೆ, ಅದನ್ನೊಂದು ಸೈಡ್ಗೆ ಇಟ್ಟಿಲ್ಲ ಅಷ್ಟೇ. ಆಗಿತ್ತು ನಮ್ಮೂರು ದೀಪಾವಳಿ ಹಬ್ಬ. ನಮ್ಮನೇಲಿ ನಾವು ಯಾವ ಥರ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ತೋರಿಸಿದ್ದೀನಿ, ಮಾರ್ನಿಂಗಿಂದ ಸಂಜೆವರೆಗೂ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನು ಬೇರೆ ಬೇರೆ ವ್ಲಾಗ್ಸ್ ಜೊತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬೈ ಬಾಯ್.